ಆದ್ರೆ ನಂದು ಹಂಗಾಗಲ್ಲ ಚಂದ್ರಪ್ರಭಾ. ಇವತ್ತು ಈ ಸ್ಟೇಜ್ ಮೇಲೆ ಫಸ್ಟ್ ನೈಟ್ ಆಗಿ ಆಗುತ್ತೆ. ಎಲ್ಲ ಹುಡುಗಿ ಮಕ್ಕ ನೋಡಿ ಲವ್ ಮಾಡ್ತಾರೆ, ಆದ್ರೆ ನಾನು ತಾಲಿ ಕಟ್ಟಿ ಮದುವೆನೇ ಆಗ್ಬಿಟ್ಟಿದ್ದೀನಿ. ಅದ್ರಲ್ಲಿ ಒಂದು ಟ್ವಿಸ್ಟ್ ಅದೇ. ಅಜಯ್ ಕರ್ಕೊಂಬತ್ತಿ ನಾನು ಹೆಂಡ್ತಿನ. ಯಾಕೆ ನಾಚ್ಕೋತಾ ಇದೆಯಾ? ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲೆಲ್ಲ ಇದೆಲ್ಲ ಹೇಳ್ಕೊಟ್ಟಿರ್ಲಿಲ್ಲ. ಇದೆಲ್ಲ ಜನರಲ್ ನಾಲೆಡ್ಜ್, ಹೇಳ್ಕೊಡುವಂತದಲ್ಲ. ಜನರಲ್ ನಾಲೆಡ್ಜ್ ಅಂದ್ರೆ ಏನಜ್ಜಿ? ಅರ್ಥ ಆಯ್ತು ಬಿಡಜ್ಜಿ. ನನ್ ಗಂಡ ಯಾರಜ್ಜಿ? ನೋಡಲಿ ಸುಂದರವಾಗಿ ನಿಂತಿದನಲ್ಲ, ಅವನೇ ನಿನ್ ಗಂಡ. ಯಾಕೆ ಯಾಕೆ ಯಾಕೆ? ಏನಜ್ಜಿ ಇಷ್ಟು ಕೆಡ್ತಾಗಿದ್ದಾನೆ? ನೀನು ಕಣ್ಣಿಂದ ನೋಡ್ತಾ ಇದ್ಯಾ, ಮನಸ್ಸಿನ ಕಣ್ಣಿಂದ ನೋಡಿ ಚೆನ್ನಾಗಿ ಕಾಣಿಸ್ತಾನೆ. ಓ, ಕಣ್ಣನ್ನ ಮನ್ಸಲ್ಲಿ ಇಟ್ಕೊಂಡು ನೋಡ್ಬೇಕಾ? ಎಲ್ಲಿಂದ ನೋಡಿದ್ರು ಚೆನ್ನಾಗಿ ಕಾಣಿಸ್ತಿಲ್ಲ ಅಜ್ಜಿ. ಈ ಸ್ಕಿಟ್ ಅಲ್ಲಿ ನಾನು ಬಹಳ ಸುಂದರವಾಗಿದ್ದೀನಿ ಅಂತ ಬರ್ದವನೆ, ನೀನ್ ಸುಂದರ ಅನ್ಕೊಂಡು ನೋಡ್ಲೇಬೇಕಷ್ಟೇ. ಸ್ಕಿಟ್ ಅಲ್ಲಿ ಸುಂದರ, ಸ್ಕಿಟ್ ಅಲ್ಲಿ ಸುಂದರ, ಸ್ಕಿಟ್ ಅಲ್ಲಿ ಹಂಗೆ ನೀನು ಹೆಣ್ಣು ಅನ್ಕೊಂಡು ನೋಡ್ಬೇಕಷ್ಟೇ. ನೋಡ್ತಾ ಇಲ್ವಾ? ಸ್ಕಿಟ್ ಅಲ್ಲಿ ಸುಂದರ, ಸ್ಕಿಟ್. ಅಯ್ಯೋ ಆದ್ರೂ ಚೆನ್ನಾಗಿಲ್ಲ ಅಜ್ಜಿ. ಚೆನ್ನಾಗಿಲ್ದ ಸುಮ್ಮನೆ ನೋಡ್ಲೇಬೇಕಷ್ಟೇ. ಈಗ ಅದೇನ್ ಒಳಗೋಗಿರೋದು? ಹೋಗು. ಅದ್ ನಂಗೆ ಇಷ್ಟ, ಅದ್ ನಂಗೆ ಬೇಕು. ಹೇಳಿದ ತಕ್ಷಣ ಕಿತ್ಕೊಡಕ್ಕೆ ಅದೇನ್ ಪೂರಿ ಪಕ್ಕ ಇರೋ ಸಾಗುವಲ್ಲ, ಮಕ್ಕದ ಮೇಲೆ ಇರೋ ಮೂಗು. ಇವ್ನ್ ಏನ್ ಕೇಳಿದ್ರು ಕೊಡಲ್ಲ ಕೊಡಲ್ಲ ಅಂತಾರೆ. ಆದ್ರೆ ಚಂದ್ರಪ್ರಭಾ ನಾನ್ ಏನ್ ಕೇಳಿದ್ರು ಕೊಡ್ತಾ ಇಲ್ಲ. ಅವನೇನು ಕೊಡ್ತಿದ್ದೆ? ಯಾಕಂದ್ರೆ ನಾನು ಅವನಿಗೆಲ್ಲ ಕೊಡ್ತಾ ಇದ್ದೆ, ನಾನು ಅವನಿಗೆಲ್ಲ ಕೊಡ್ತಾ ಇದ್ದೆ. ನೀನೇನೇ ಕೊಡ್ತಾ ಇದ್ದೆ ಅವನ್ಗೆ? ಚಕ್ಲಿ, ನಿಪ್ಪಟ್ಟು, ಒಬ್ಬಿಟ್ಟು, ತಂಬಿಟ್ಟು, ಜಾಮೂನು. ಅದ್ ಕೊಡ್ತಿದ್ದ? ಏ ಮುಚ್ಚಿ, ಇದೇನಿದು ಎಲ್ಲ ಚಪ್ಲಿ ನುಕ್ಕಿಟ್ಟೋತ್ತಲ್ಲ, ಸಾಯ್ತಾದಲ್ಲ ಇದು ಅಂತೆ. ಏನಿಲ್ಲ ಕಣೋ, ಹಳ್ಳಿ ಹುಡುಗಿ ಅಲ್ವೇನೋ. ಹಿಂಗೆಲ್ಲ ಆದ್ರೆ ಆಗಲ್ಲ ನೋಡು. ಅದೇನೋ ಶಾಸ್ತ್ರ ಮಾಡ್ತೀನಿ ಅಂದಿದ್ದಲ್ಲ, ಶಾಸ್ತ್ರ ಮಾಡ್ಸು ಬೇಗ. ನಾನು ಅಂದ್ರೆ ಯಾರು ಗೊತ್ತಲ್ಲ, ಅದೆಲ್ಲ ಮಾಡ್ಸಿದ್ರೆ ಡಬ್ಬಲ್ ಮೀನಿಂಗ್ ಆಗುತ್ತೆ. ಅದಕ್ಕೆ ಅದೆಲ್ಲ ಮಾಡ್ಸಲು ಕ್ಯಾನ್ಸಲ್ ಕ್ಯಾನ್ಸಲ್. ಏನ್ ನಾಟಕ ಆಡ್ತಾ ಇದ್ದೀರಿ ನೀವಿಬ್ರು ಸೇರ್ಕೊಂಡು? ನೀನ್ ನೋಡಿದ್ರೆ ಬೇಡ 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 ಅಂತಿ, ಇದ್ ನೋಡ್ರೆ ಕಂಡ್ಕೊಂಡಿದ್ದೆಲ್ಲ ಬೇಕು ಬೇಕು ಅಂತದೆ. ನನಗೆ ಕುತ್ಕೊಂಡೆ ಗೆಣ್ಸ್ಕೇರಿಲ್ಲ ಅಂದೆ. ಅದಂಗೆ ಇಷ್ಟ, ಅದಂಗೆ ಬೇಕು. ಏನು ಗೆಣಸು? ಅಜ್ಜೆ ಅದೆಲ್ಲ ಗೊತ್ತಿಲ್ಲ, ನಾವಿಬ್ರು ಪ್ರಸ್ತಾವ ಮಾಡ್ಕತ್ತೀವಿ ಅಷ್ಟೇ. ಈಗ ಪಾಪ ಅಜ್ಜಿ ನಂಗೆ ಅದಿಷ್ಟ, ಅದ್ ಬೇಕು. ಪ್ರಸ್ತ ಎಲ್ಲರಿಗೂ ನಮಸ್ಕಾರ. ಇದು ಟಿಕ್ಕ ಚಿಕ್ಕ ಗುಡ್ಲಪಟ್ಟ ಆರ್ಕೆಸ್ಟ್ರಾ. ಅಜ್ಜಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹಾಳಾಗೋಗ್ಲಿ, ಏನಕ್ ಬಂದ ಹೇಳು? ಅಜ್ಜಿ ಮದ್ವೆಗೆ ಬರ್ಬೇಕಿತ್ತಲ್ಲ, ಮಿಸ್ ಆಗಿ. ನಾನು ಅಡ್ವಾನ್ಸ್ ಕೊಟ್ಬಿಟ್ಟು ಆರ್ಕೆಸ್ಟ್ರಾನ ಮದ್ವೆಗೆ ಬನ್ನಿ ಅಂತ ಬುಕ್ ಮಾಡಿದ್ರೆ ಈಗ ಬಂದಿದ್ಯಾ? ಸೆನ್ಸ್ ಇಲ್ಲ ನನಗೆ. ಅಜ್ಜಿ
ಯಾರು ಇವರೆಲ್ಲ? ಮದುವೆಗೆ ಅಂತ ಬುಕ್ ಮಾಡಿದ್ನಲ್ಲ ಆರ್ಕೆಸ್ಟ್ರಾ, ಅವನು ಪ್ರಸ್ತಕ್ ಬಂದಿದ್ದಾನೆ. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾಮಕರಣಕ್ಕೆ ಬರ್ಬೋದಾಯ್ತಲ್ಲ. ಹಂಗ್ ಮಾತಾಡ್ತಿದ್ದೆ, ನಂಗೆ ಟೈಮ್ ಸೆನ್ಸ್ ಇಲ್ವಾ? ನನಗೆ ಬಹಳ ಟೈಮ್ ಸೆನ್ಸ್ ಕಣಪ್ಪ ನಿನ್ಗೆ. ಬ್ರದರ್ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗ್ತೀಯಾ? ಮದುವೆಯಲ್ಲಿ ಹಾಡು ಹೇಳಿದ್ರೆ 4 ಜನ ನೋಡ್ತಾರೆ, ಚೆನ್ನಾಗಿದ್ಯೋ ಇಲ್ವೋ ಅಂತಾರೆ. ಅದೇ ಪ್ರಸ್ತುತ ಕಾಡಿದ್ರೆ ಗಂಡು ಹೆಣ್ಣಿಗೆ ಒಳ್ಳೆ ಮೂಡ್ ಬರಲ್ಲ. ಪ್ರಸ್ತಕ್ಕೆ ಹಾಡು ಹೇಳದ? ಯಾವ್ದು ಏನ್ ಬೇಕಾಗಿಲ್ಲ, ಹೋಗ್ರಲ್ಲೇ, ಹೋಗ್ರ. ಏನೋ ಹೋಗೋದು, ಅಡ್ವಾನ್ಸ್ ಕೊಟ್ಟಿದ್ದೆ, ಮುಚ್ಕೊಂಡು ಆಡಿಸ್ಕೋ. ಏನ ಈ ನೋಡೋ, ನಿನಗೆ ಯಾಕೋ ಟೆನ್ಷನ್? ಕೊಟ್ಟಿರೋದು ಅಡ್ವಾನ್ಸ್ ನಾನು. ನೀನು ಆ ಕಡೆ ಹೋಗ್, ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ನನ್ ಕೆಲ್ಸ ನಾನ್ ಮಾಡ್ಬೇಕು. ಏ ನೀವು ಆಡ್ರ, ನಾನ್ enjoy ಮಾಡ್ತೀನಿ, ಆಡ್ರ. ಅದ್ ನಂಗೆ ಇಷ್ಟ, ಅದ್ ನಂಗೆ ಬೇಕು. ಏನು? ಕೆಲ್ಸ ನಡಿ, ಕೊಡ್ತೀನಿ ಕೆಲ್ಸ ಬಾ. ಇವಾಗ ಅಜಯ್, ಭಕ್ತಿಗೀತೆ ಆಡು. ಬರ್ತಿಗಿತ್ತೆ. ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಯಾಕ ನೀವು ಅಳ್ತಿದ್ದೀರಲ್ಲ. ಅದು ಹೊಡ್ದ ಅಂದ್ರೆ ನಾನ್ ಮ್ಯಾನರಿಸಮ್ ಅದು. ಈಗ ನಿಮ್ಮ ಮುಂದೆ ಬರ್ತಾ ಇದೆ ಭಕ್ತಿ ಗೀತೆ. ಪ್ರಸ್ತಕಣ ಆಯ್ತಾ ಇರೋದು, ಇದು ಯಾಕ್ರ ಮಂಗಳ ಆಡ್ತಾ ಇದ್ರಿ ಮೊದ್ಲೇ? ಅಪ್ಪ, ನಿಮ್ಮ ಅಜ್ಜಿನೇ ಹೇಳಿತ್ತು ಭಕ್ತಿ ಗೀತೆ ಆಡಿ ಅಂತ. ಕುತ್ಕೋ. ಅವಳೇನೋ ಸಾಯ ವಯಸ್ಸು ಹರಾಸಿವ ಅಂತ ಅವಳೆ. ಬೇಕಾಗಿಲ್ಲ, ಮತ್ತೆ ಆಡೋದಾಡ್ತೀರಿ. ಈ ಸಿಚುವೇಶನ್ ತಕ್ಕಂಗ್ ಒಂದು ಹಾಡು ಹೇಳಿ. ಈ ಸಿಚುವೇಶನ್ಗೆ ನೀನ್ ಹೋಗಿ ಇವಾಗ ನಾನು ಬಸ್ಸು ಫಸ್ಟ್ ಆಡಮ್ಮ. ಓಕೆ, ಈಗ ನಿಮ್ಮ ಮುಂದೆ ಬರ್ತಾ ಇದೆ ಒಂದು ಮಧುರ ಗೀತೆ. ಹತ್ತಾಗಿ ಕುಕ್ಕಿತಲ್ಲ. ಏನಮ್ಮ ಇವತ್ತು ನನ್ ಪ್ರಸ್ತ ಕಂಡ್ರೆ ಅದೇನೋ 10 ಕುಕ್ಕು ಅಂತೆಲ್ಲ ಬಸ್ಸು ಯಾಕಮ್ಮ ಹಾಡಾಡ್ದ? ಅಪ್ಪ ಮಗಳನ್ನ ಮದ್ವೆ ಮಾಡಿ ಗಂಡಿನ ಮನೆಗೆ ಕಳಿಸ್ತಾನಲ್ವಾ, ನೀನೇ ಫೀಲಿಂಗ್ ಅಲ್ಲಿ ಈ ಸಾಂಗ್. ಅದು ಬಿಡು, ಅದ್ದಾಗೆ ಕುಕ್ಕಿ ತಲೆ ಯಾಕಾಡ್ದೆ? ಇವತ್ತ ಅವ್ರದ್ದು ಪ್ರಸ್ತ ಅಲ್ವಾ? ಹತ್ತು ಹಣ್ಣು ಹಂಪ್ಲು ಕುಕ್ಕಿ ತಿನ್ನುತ್ತೆ ಅಂತ ಹೇಳಿತು. ಅದ್ ನಂಗೆ ಇಷ್ಟ, ಅದ್ ನಂಗೆ ಬೇಕು. ಏನು ಕುಕ್ಕೋದು? ಕುಕ್ಕದು ಈಗ ಏನಿರ್ಬೋದು ನಿಮ್ಮ ಪ್ರಕಾರ ಮಿಸ್ಟರ್ ಗೊಬ್ರಗಾಲ? ಇದು ಓಡೋ ಅಂತ ಮಿಷಿನು, ಹಾ, ಅಮೃತಕ್ಕಾಗಿ ಓಡ್ತಾ ಇದೀವಿ, ಇದ್ರ ಮೇಲೆ ಓಡೋದಷ್ಟೇ. ಅಷ್ಟೇ. ಓಕೆ ಅಮೃತ, ನಿನ್ನ ಪ್ರಕಾರ ಇವರಿಬ್ರಲ್ಲಿ ಯಾರು ಗೆಲ್ಬೋದು ಇವತ್ತು? ಆಕ್ಚುಲಿ ಇಷ್ಟೆಲ್ಲ ಹೋರಾಟದಲ್ಲಿ ಚಂದುನೇ ವಿನ್ ಆಗ್ತಾ ಬರ್ತಾ ಇದ್ದಾರೆ. ಬಟ್ ನನ್ಗೇನೋ ಇಂಟ್ಯೂಷನ್ ಹೊಡಿತಾ ಇದೆ ದಟ್ ಪ್ರಾಬಬ್ಲಿ ಇವತ್ತು ಮತ್ತೆ ಚಂದ್ರಪ್ರಭಾನೇ ಆಗ್ಬೋದು. ಯಾಕಂದ್ರೆ ಇಷ್ಟು ಒಬ್ಬನ ಬಂದು ಹಾಳು ಮಾಡ್ತಾ ಇದ್ದಾಳ, ಅವ್ಳ ಬಾಯಿಲಿ ಒಬ್ಬತ್ ಬತ್ತು, ನಿಮ್ ಮಧ್ಯೆ ಬಾಯಿ ಆಗ್ತದೆ. ಇಷ್ಟು ಎಪಿಸೋಡ್ಸ್ ಇಂದ ಅವ್ರು ನನ್ನ ವಿನ್ ಆಗ್ತಾ ಬರ್ತಾ ಇದಾರೆ. ಸೊ ಈ ಎಪಿಸೋಡ್ ಅಲ್ಲೂ ಅವರೇ ವಿನ್ ಆಗೋದು ಹೌದಾ? ಪಕ್ಕ. ಮುತ್ಕುನ್ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇಟ್ಟಿದ್ಯಾ ನೀನು? ಕಾನ್ಸಂಟ್ರೇಷನ್, ಫೋಕಸ್ ನೋಡಿ ಕಲ್ತ್ಕೋಬೇಕು ನೀನು ಗೊಬ್ಬು. ಕರೆಕ್ಟ್ ಕಣ್ಣೆ ಕಾಡ್ತಲ್ಲ, ಫೋಕಸ್ ಬೇರೆ ಇರ್ಲಿ, ಒಟ್ಟಲ್ಲಿ ಇಷ್ಟು ದಿನ ಅಮೃತಕ್ಕಾಗಿ ಹೋರಾಟ ನಡೀತಾ ಇತ್ತು. ಇವತ್ತು ಟ್ರೆಡ್ಮಿಲ್ ಮೇಲೆ ಅಮೃತಕ್ಕಾಗಿ ಓಡಾಟ ನಡೆಯುತ್ತೆ. ಏನಕ್ಕೆ ಅಂದ್ರೆ ಹೋರಾಟ ಇರೋದೆ ಮೆಂಟರಿಂಗ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೆ. ಮೆಂಟರ್ ಮಾಡ್ಬೇಕಾದ್ರೆ ಹೊಟ್ಟೆ ತಡೆಯುತ್ತೆ, ಆ ಹೊಟ್ಟೆನ ಕ್ಲಿಯರ್ ಮಾಡೋದೇ ಈ ಒಂದು ಹೋರಾಟದ ಉದ್ದೇಶ. ಸೊ ಇಬ್ರು ಹೋರಾಟಗಾರರ ಟೇಕ್ ಯುವರ್ ಪೊಸಿಷನ್. ಚಂದ್ರಪ್ರಭಾ, ಆರ್ ಯು ರೆಡಿ? ರೆಡಿ ಅಣ್ಣ. ನಡೀತಾ ಇದೆ. ಓಕೆ, ರೆಡಿ? ಎಸ್ ಇಬ್ರು ಹೋರಾಟಗಾರರು ಟ್ರೆಡ್ಮಿಲ್ ಅನ್ನು ರಣರಂಗದಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹೋರಾಟದ ನಿಯಮಗಳನ್ನ ಹೇಳ್ಬಿಡ್ತೀನಿ. ಅಮೃತಾಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಓಕೆ, ಉತ್ತರ ಸರಿ ಇದ್ರೆ ಅಮೃತ ಥಮ್ಸ್ ಅಪ್ ಅಂತ ತೋರಿಸ್ತಾಳೆ, ಓಕೆ ಸರಿ ಇದೆ ಅಂತ. ಇಲ್ಲ ಅಂತ ಫ್ಲೈಯಿಂಗ್ ಪೀಸ್ ಕೊಡ್ತಾರೆ. ಉತ್ತರ ತಪ್ಪಾದ್ರೆ ಹತ್ರ ಬಂದು ಸ್ಪೀಡ್ ಜಾಸ್ತಿ. ಈಗ ಶುರು ಆಗ್ತಾರೆ ಅಮೃತಕ್ಕಾಗಿ ಹೋರಾಟ. ಮೊದಲನೆಯ ಪ್ರಶ್ನೆ ಚಂದ್ರಪ್ರಭಾ, ನಿನಗೆ ಅಮೃತಗೆ ತುಂಬಾ ಇಷ್ಟ ಆಗುವಂತಹ ಸಿನಿಮಾ ನಟರು ಯಾರು? ಸ್ಟಾರ್ ಯಾರು? ಸಾಧು ಸರಿ ಅವಳಿಗೆ ತುಂಬಾ ಇಷ್ಟ. ಇಲ್ಲ ಅಂತ ಹೇಳಕ್ಕಾಗಲ್ಲ ಅನ್ನೋ ಸಂದಿಗ್ಧ ಪರಿಸ್ಥಿತಿ. ಒಲೆ ಜಾಣ ಕಡೆ ನೀನು.
ಸಾಧು ಸರ್ ಅಂತ ಚಂದ್ರಪ್ರಭಾ ಉತ್ತರ ಕೊಟ್ಟಿಯಾನೆ, ನಿಜಾನಾ? ಹೌದು. ವೆರಿ ನೈಸ್. ಇನ್ನೇನ್ ಇಲ್ಲ ಅಂದ್ರೆ ಒಂದು ಪಾಯಿಂಟ್ ಸಿಗ್ತಾ ಇದೆ ಚಂದ್ರಪ್ರಭಾ. ಅವಳು ಕೊಡ್ಬೇಕು, ನೀನಲ್ಲ. ಮುಂದಿನ ಪ್ರಶ್ನೆ ಗೊಬ್ಬರಗಾಲ. ಗೊತ್ತು ನಂಗೆ ಬಹಳ ಟಫ್ ಅಮೃತ ತುಂಬಾ ಇಷ್ಟಪಟ್ಟು ತಿನ್ನುವಂತ ಫೇವರೆಟ್ ತಿಂಡಿ ಯಾವ್ದು? ಅವಳು ನನ್ನ ಎದುರುಗಡೆ ಯಾವ ತಿಂಡಿನೂ ತಿಂದಿಲ್ಲ, ನನ್ಗೆ ಯಾಕೆ? ತುಂಬಾ ತಿಂದಿದ್ದೀನಿ. ಟಿಕ್ 1. ಚಿತ್ರಾನ್ನ. ಹೌದು. ನಿಜವಾಗ್ಲೂ ನನ್ಗೆ ಯಾಕೋ ಇತ್ತೀಚೆಗೆ ತುಂಬಾ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇದೆ. Cravings ಜಾಸ್ತಿ? ಚಿತ್ರಾನ್ನ ತಿನ್ಬೇಕು ಅಂತ. ಮತ್ತೊಂದು ಸರಿಯಾದ ಉತ್ತರ ಗೊಬ್ಬರಗಾಲದಿಂದ ಬಂದೆ, ಹಾಗಾಗಿ 1-1 2 ಅಂಕ. ಸುಮ್ಮನೆ ಹೇಳ್ದೆ, ಅದೇ ಓಕೆ ಮಾಡ್ಬಿಟ್ಲು. ಇಲ್ಲ, ಈಗ ಮುಂದಿನ ಪ್ರಶ್ನೆ ಚಂದ್ರಪ್ರಭಾ. ಕೊಟ್ಟೇ ಇಲ್ಲ ಅಣ್ಣ. ಏನ್ ಕೊಡ್ಲಿಲ್ಲ? ಕಿಸ್ ಕೊಡ್ಬೇಕು ಅಂತ ಹೇಳಿದಲ್ಲ, ಪ್ಲೇನ್ ಕಿಸ್ ಇದೆ. ಅವಳು ಇಷ್ಟ ಅಂತ ಹೇಳಿದ್ದೀರ, ಕಿಸ್ ಕೊಡಕ್ ಹೇಳಿ ಗೆದ್ದವ್ರಿಗೆ ಕೊಟ್ಬಿಡಮ್ಮ ಆಗಿದ್ದಾಗ್ಲಿ. ಮುಂದಿನ ಪ್ರಶ್ನೆ ಜನರಲ್ ನಾಲೆಡ್ಜ್. ಕರ್ನಾಟಕದ ಜಿಲ್ಲೆಗಳ ಹೆಸರನ್ನ ಒಂದೊಂದಾಗಿ ಹೇಳ್ತಾ ಹೋಗಿ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗಿ. ಫಸ್ಟ್ ಎಷ್ಟು ಜಿಲ್ಲೆ ಇದಾವ್ ಕೇಳು. ಅದೇ ಪ್ರಶ್ನೆ, ಎಷ್ಟು ಜಿಲ್ಲೆ ಇದೆ? 32. ಒಂದೊಂದಾಗಿ ಹೇಳ್ತಾ ಹೋಗಿ. ಮಂಡ್ಯ, ಬೀದರ್, ಹಾ ಗುಲ್ಬರ್ಗಾ, ಹಾ ತುಮಕೂರು, ಹಾ ರಾಯಚೂರ್, ಧಾರವಾಡ, ಹಾ ಹುಬ್ಳಿ, ಮಡಿಕೇರಿ, ಹಾ ಮತ್ತೂರು, ಚನ್ನಪಟ್ಟಣ. ಕಾನ್ಸಂಟ್ರೇಷನ್ ಇದ್ರ ಮೇಲೆ ಜಾಸ್ತಿ ಆಯ್ತದಲ್ಲ. ಬಾಯ್ ಹೇಳ ಹೇಳ. ಇದು ಶಿವಮೊಗ್ಗ, ಹಾ ಡೆಲ್ಲಿ. ಡೆಲ್ಲಿ. ಮಾಡಿ ಮಾಡಿ ಸಾಯಿಸಿ. ತಪ್ಪು ಉತ್ತರ, ಹಾಗಾಗಿ ಅಮೃತ ಸ್ಪೀಡ್ ಜಾಸ್ತಿ ಮಾಡಮ್ಮ. ಸಾರಿ ಚಂದು. ಅವಳು ಮಾಡೋದು. ಮಾಡ್ದೆ ಕಾರಣ. ಈಗ ಗೊಬ್ಬರಗಾಲ. ಹಾ, ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ? ಭಾರತದಲ್ಲಿ ಅಣ್ಣ ಮ್ಯಾಪ್ ಮಾಡ್ತೀನಿ ಇರೋಣ, ಒಂದು ಮ್ಯಾಪ್ ಜನಕ್ಕೆ ಬರ್ರ. ಹಾ. ಭಾರತದ ಎಲ್ಲಾ ರಾಜ್ಯಗಳಿವೆ. ಎಲ್ಲಾ ರಾಜ್ಯಗಳಿವೆ. ಎಷ್ಟು ರಾಜ್ಯಗಳಿದೆ? ಎಷ್ಟು ಅಂದ್ರೆ ಆ ಭೂಪಟದಲ್ಲಿ ಎಷ್ಟವ ಅಷ್ಟವೇ. ಭೂಪಟದಲ್ಲ, ಬರೀ ಭಾರತದಲ್ಲಿ ಎಷ್ಟಿದೆ? ಸ್ಪೀಡ್ ಮಾಡ್ಬಿಟ್ಟು ಎಷ್ಟಿದೆ? ಓದಿ ಎಷ್ಟು? 26. ಹಾ? 26 ಹೆಸರು ಹೇಳ್ತಾ ಹೋಗು. ಹೆಸರು ಹೇಳ್ತೀನಿ ತಗೋ. ಹಾ. ರಾಜ್ಯ ಬೆಂಗಳೂರು ರಾಜ್ಯ, ಕೇರಳ, ಕರ್ನಾಟಕ, ಹಾ, ಹಾ. ಕರ್ನಾಟಕ, ಕೇರಳ, ತಮಿಳುನಾಡು. ಬೆಂಗಳೂರು ಅನ್ನೋದು ರಾಜ್ಯ ಅಲ್ಲ? ಇರೋಣ ಅಣ್ಣ. ಚೆನ್ನೈ ಸೂಪರ್ ಕಿಂಗ್ಸ್, RCB, ಕೋಲ್ಕತ್ತಾ, ಆಮೇಲೆ ರಾಜಸ್ಥಾನ, ಆಮೇಲೆ ಇನ್ನೊಂದು ಲಕ್ನೋ, ಆಮೇಲೆ ಇನ್ಯಾವ್ದಾಯ್ತಪ್ಪ ಇನ್ನು ಆಡ್ತಾ ಇರೋದು ಇರೋಣಗೆ. ಕ್ರಿಕೆಟ್ ಟೀಮ್ ನೋಡ್ಕೊಂಡು ನೀನು ರಾಜ್ಯಗಳ ಹೆಸರು ಜ್ಞಾಪಿಸ್ಕೊತಾ ಇರೋದು. ಅದು ಬೇಗ ನೆನಪು ಬಂದ್ಬಿಡ್ತೈತೆ. ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ಅಮೃತ ಸ್ಪೀಡ್ ಜಾಸ್ತಿ ಮಾಡಿ. ಈಗ ಮಾಡ್ತೇನೋ, ಅವ್ರು ಬೇರೆ ನೀನ್ ಬೇರೆ. ನಾಲ್ಕಕ್ ನಿಲ್ಸೋಣ. 4 ಜನ ಹೊತ್ಕೋಗಂಗ್ ಆಗ್ಬಿಡ್ಲಿ.